ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಮತ್ತೊಂದು ಪ್ರಯೋಗಾತ್ಮಕ ಚಿತ್ರದಲ್ಲಿ ಸಂಚಾರಿ ವಿಜಯ್, ಹೀರೋ ಮಗಳು ಹೀರೋಯಿನ್ಗೆ ಸ್ಯಾಂಡಲ್ವುಡ್ ಸ್ಟಾರ್ ಸಾಥ್, ಹೀರೋಯಿನ್ ಅತ್ತಂಗಿ ಡೈಲಾಗ್ಗೆ ಸಿನಿಪ್ರಿಯರು ಬೋಲ್ಡ್. ಇದೇ ಹೊತ್ತಿನ ವಿಶೇಷ, ಹೀರೋ ಮಗಳು ಹೀರೋಯಿನ್. ನನ್ ಮಗಳೇ ಹೀರೋಯಿನ್ ಡೈರೆಕ್ಟರ್ ಬಾಹುಬಲಿನ ಅನ್ನೋ ಕನ್ಫ್ಯೂಷನ್ಗೆ ಚಿತ್ರತಂಡ ಒಂದು ಕ್ಲಾರಿಟಿ ಕೊಟ್ಟಿದೆ. ರಾಜಮೌಳಿ ಬಾಹುಬಲಿಗೂ ಇದಕ್ಕೂ ಸಂಬಂಧ ಇಲ್ಲ ಎಂದಿರೋ ಟೀಮ್ ಟ್ರೈಲರ್ ಜೊತೆ ಇಡೀ ಸ್ಯಾಂಡಲ್ವುಡ್ ಉದ್ಯಮಕ್ಕೆ ಸರ್ಪ್ರೈಸ್ ಕೊಟ್ಟಿದೆ. ಏನಾ ಸರ್ಪ್ರೈಸ್? ಚಿತ್ರತಂಡ ಈ ಕುರಿತು ಏನ್ ಹೇಳುತ್ತೆ ಅಂತೀರಾ? ಜಸ್ಟ್ ವಾಚ್. ನನ್ ಮಗಳೇ ಹೀರೋಯಿನ್ ಟ್ರೈಲರ್ ಔಟ್. ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಗೋಸ್ ಟು ಮಿಸ್ಟರ್ ವಿಜಯ್. ಇದು ನನ್ನೊಬ್ಬನ ಗೆಲುವಲ್ಲ, ಇಡೀ ಕನ್ನಡಿಗರ ಗೆಲುವು. ಟ್ರೈಲರ್ ನೋಡಿ ನಕ್ಕು ನಲಿದ ಸ್ಯಾಂಡಲ್ವುಡ್ ಸ್ಟಾರ್ಸ್. ನನ್ ಮಗಳೇ ಹೀರೋಯಿನ್. ಇತ್ತೀಚೆಗೆ ನಮ್ ಫಿಲ್ಮಿ ಬಣ್ಣದಲ್ಲಿ ಈ ಸಿನಿಮಾ ಬಗ್ಗೆ ಒಂದು ಹಿಂಟ್ ಬಿಟ್ಟುಕೊಟ್ಟಿದ್ವಿ. ಇದೀಗ ಅದರ ಬ್ಯೂಟಿಫುಲ್ ಟ್ರೈಲರ್ ರಿಲೀಸ್ ಆಗಿದೆ. ಸಿನಿಪ್ರಿಯರನ್ನ ನಕ್ಕು ನಲಿಸ್ತಾ ಇರೋ ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನರ್ ನನ್ ಮಗಳೇ ಹೀರೋಯಿನ್ ಟ್ರೈಲರ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀವಿ. ಆದ್ರೆ ಅದಕ್ಕೂ ಮುನ್ನ ಈ ಟ್ರೈಲರ್ ನೋಡಿ ಫೈದಾ ಆಗಿರೋ ಸ್ಯಾಂಡಲ್ವುಡ್ ತಾರೆಯರು ಅದ್ರ ಬಗ್ಗೆ ಏನ್ ಹೇಳಿದ್ರು ಅನ್ನೋದ್ರ ಝಲಕ್ ಒಮ್ಮೆ ನೋಡ್ಬಿಡಿ. ನನ್ನ ಮಗಳೇ ಹೀರೋಯಿನ್, 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 ನನ್ನ ಮಗಳು ಹೀರೋಯಿನ್, ನನ್ನ ಮಗಳೇ 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 ಹೀರೋಯಿನ್. ಶ್ರೀ ಕಾಲ ಭೈರವೇಶ್ವರ ಕಂಬೈನ್ಸ್ ಇವರು ನಿರ್ಮಿಸಿರುವಂತಹ ಹೊಸ ಪ್ರಯತ್ನ. ಬಹಳ ವರ್ಷಗಳಿಂದ ಅಸೋಸಿಯೇಟ್ ಆಗಿ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಬಾಹುಬಲಿ 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 ಸಿನಿಮಾ ಅಂದ ತಕ್ಷಣ ಕನ್ಫ್ಯೂಷನ್ ಆಗ್ಬಿಡಿ. ಡೈರೆಕ್ಟರ್ ಹೆಸರು ನಂಗೆ ತುಂಬಾ ಖುಷಿ ಆಯ್ತು. ಅಂಡ್ ಡೈರೆಕ್ಟರ್ ಬಾಹುಬಲಿ ಅಂತ ಹೇಳಿ ಅಂತ, ಅವ್ರ ನಿಜವಾದ ಹೆಸರೇ ಬಾಹುಬಲಿ ಅಂತ ಹೇಳಿ ಅಂತ. ಸೊ ಫಸ್ಟ್ ಟೈಮ್ ಡೆಬ್ಯೂ ಮಾಡ್ತಾರೆ. ಟ್ರೈಲರ್ ಮುಂಚೆ ಬಾಹುಬಲಿ, ಅದರಲ್ಲೇ ಈ ಬಾಹುಬಲಿ ಕ್ರಿಯೇಟಿವ್ ಏನು ಅಂತ ಗೊತ್ತಾಗುತ್ತೆ. ಅಂದ್ರೆ ತನ್ನ ಹೆಸರನ್ನೇ ಫನ್ ಮಾಡಿಕೊಂಡು ಟ್ರೈಲರ್ನ ಓಪನ್ ಮಾಡ್ತಾರೆ ಡೈರೆಕ್ಟರ್. ಬಾಹುಬಲಿ ಟೇಕ್ ಕ್ರೆಡಿಟ್ ಬಂದಾಗ ನಿರ್ದೇಶಕರ ಹೆಸರೇ ಬಾಹುಬಲಿ ಅಂತ ಗೊತ್ತಾಯ್ತು. ಸೊ ಹೆಸರಲ್ಲೇ ಪವರ್ ಇದೆ, ಸೊ ಸಿನಿಮಾಲು ಆ ಪವರ್ ಇದೆ. ನನ್ನ ಜೊತೆಲಿ ವರ್ಕ್ ಮಾಡಿದಂಥವ್ರೆ ಬಾಹುಬಲಿ. ಬಾಹುಬಲಿ ಮೊದಲನೇ ಸತಿಗೆ ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ. ಸಂಚಾರಿ ವಿಜಯ್ ರಾಷ್ಟ್ರ ಪ್ರಶಸ್ತಿ ವಿಜೇತರು ಆಗಿರುವಂಥ ನಮ್ಮ ಸಂಚಾರಿ ವಿಜಯ್ ಅವರು. ಸಂಚಾರಿ ವಿಜಯ್ ನನ್ನ ಗೆಳೆಯ, ನಮ್ಮ ಸ್ನೇಹಿತರು ಸಂಚಾರಿ ವಿಜಯ್ ಅವರು. ಅವರ ಪರ್ಫಾರ್ಮೆನ್ಸ್ ನ ಇಡೀ ದೇಶನೇ ಮೆಚ್ಕೊಂಡಿರುವಂತ ಪರ್ಫಾರ್ಮೆನ್ಸಸ್ ಮಾಡಿದ್ದಾರೆ. ಸಂಚಾರಿ ವಿಜಯ್ ಅವರು ಫಸ್ಟ್ ಟೈಮ್ ಒಂದು ಕಾಮಿಡಿ ಜಾನರ್ನ ಟ್ರೈ ಮಾಡಿದ್ದಾರೆ. ನನ್ನ ಮಗಳ ಹೀರೋಯಿನ್ ಅಂತ. ಸೊ ತುಂಬಾ ವಿಪುಲವಾಗಿ ಮಾಡ್ತಿದ್ದವರು ಈ ಸಲ ತುಂಬಾನೇ ಒಂದು ಕಾಮಿಡಿ ಟ್ರೈ ಮಾಡಿದ್ದಾರೆ. ವಿಜಯ್ ಅವರು ಮೊದಲನೇ ಸಲ ಕಮರ್ಷಿಯಲ್ ಕಾಮಿಡಿ ಫಿಲ್ಮ್ ಅಲ್ಲಿ ಮಾಡ್ತಾ ಇರೋದು. ವಿಜಯ್ ಅವ್ರ ಪಾತ್ರ ಬಟ್ ಒಂದು ಫುಲ್ ಲೆಂತ್ ಕಾಮಿಡಿ ಫಿಲ್ಮ್ ಅಲ್ಲಿ ತುಂಬಾನೇ ಎಂಟರ್ಟೈನ್ಮೆಂಟ್ ಕೊಡೋ ತರ ಇದೆ. ಫ್ಯಾಂಟಾಸ್ಟಿಕ್ ಆಕ್ಟರ್, ನ್ಯಾಷನಲ್ ಅವಾರ್ಡ್ ವಿನ್ನರ್, ಸ್ಟೇಟ್ ಅವಾರ್ಡ್ ವಿನ್ನರ್. ಚಿತ್ರಕ್ಕೆ ಟ್ರೈಲರ್ ಅನ್ನೋದು ಮುನ್ನುಡಿಯಿದೆ. ಈಗ ತಾನೇ ನನ್ನ ಮಗಳ ಹೀರೋಯಿನ್ ಅನ್ನೋ ಸಿನಿಮಾದ ಟ್ರೈಲರ್ ಈಗ ನೋಡಿದೆ. ನನ್ನ ಮಗಳೇ ಹೀರೋಯಿನ್ ಟ್ರೈಲರ್ ನೋಡಿದೆ. ನನ್ನ ಮಗಳೇ ಹೀರೋಯಿನ್ ಟ್ರೈಲರ್ ನೋಡಿದೆ. ಈಗ ಟ್ರೈಲರ್ ನೋಡಿದೆ. ಜಸ್ಟ್ ವಾಚ್ಡ್ ನನ್ನ ಮಗಳೇ ಹೀರೋಯಿನ್ ಟ್ರೈಲರ್. ನೋಡಿ ತುಂಬಾ ಖುಷಿ ಆಗಿದೆ. ಟ್ರೈಲರ್ ಉದ್ದಕ್ಕೂ ನಕ್ಕು ಸಾಕಾಯ್ತು ನನಗೆ. ಟ್ರೈಲರ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಅಂತೂ ನಮಗೆ ಬಹಳ ಇಷ್ಟ ಆಯ್ತು. ಆ 2 ನಿಮಿಷ 10 ಸೆಕೆಂಡ್ ಕೂಡ ನನ್ನ ಮುಖದಲ್ಲಿ ಒಂದು ಸ್ಮೈಲ್ ಇತ್ತು. ಟ್ರೈಲರ್ ನ ನೋಡ್ತಾ ಇದ್ರೆ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ. ಟೀಸರ್ ನೋಡಿದ್ರೆ ಒಂದು ತುಂಬಾ ಎಂಟರ್ಟೈನ್ಮೆಂಟ್ ಇರುವಂತ ಕಾಮಿಡಿ ಸಿನಿಮಾ ಅಂತ ಅನ್ಸುತ್ತೆ. ನನ್ನ ಮಗಳ ಹೀರೋಯಿನ್ ಬಾಹುಬಲಿ ಡೈರೆಕ್ಟರ್ ನಮ್ಮ ಗುಂಟೂರಿನ ಸುರೇಶ್ ಅವರ ಕ್ಯಾಮ್ರಾ. ಇವೆಲ್ಲರೂ ಒಂದು ಒಳ್ಳೆ ಟೀಮ್ ಕೊಡ್ಕೊಂಡು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ ಕನ್ನಡ ಕೊಡಬೇಕು ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ತುಂಬಾ ಮುದ್ದಾಡ್ಕೊಂಡು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿರೋ ಸಿನಿಮಾ. ಅವರು ಉತ್ಸಾಹ ಮೆಚ್ಚಬೇಕು. ನಾವು ನಮ್ಮ ಮೈಂಡ್ ನಮ್ಮೆಲ್ಲ ಸ್ಟ್ರೆಸ್ ಪ್ರಾಬ್ಲಮ್ ಮರ್ತಿ ಥಿಯೇಟರ್ ಬಂದು ಸಿನಿಮಾ ನೋಡ್ಬೋದು. ಪಿಕ್ಚರ್ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ಸೊ ನಾನು ತುಂಬಾ ಇಷ್ಟ ಆಯ್ತು. ನಾನು ಫಿಲ್ಮ್ ರಿಲೀಸ್ ಕಾಯ್ತಾ ಇದ್ದೀನಿ. ವಿ ಕಾಂಟ್ ಎಕ್ಸಾಕ್ಟ್ಲಿ ಸೇ ಟ್ರಿಕಿ ಆಗಿದೆ, ಬಟ್ ವಿ ಕ್ಯಾನ್ ಎಂಜಾಯ್ ಅಂಡ್ ಆಸ್ ವೆಲ್ ಆಸ್ ರಿಯಾಲಿಟಿಗೂ ಸ್ವಲ್ಪ ಹತ್ರ ಇದೆ ಅಂತ ಕಾಣುತ್ತೆ. ಸ್ಯಾಂಡಲ್ವುಡ್ ಹೀರೋಯಿನ್ ಅಪ್ಪಂದ್ರೆಲ್ಲ ನನ್ ಮಗಳೇ ಹೀರೋಯಿನ್ ಅಂತಿದ್ರು. ಆ ಚಿತ್ರಕ್ಕೆ ಬಾಹುಬಲಿ ಡೈರೆಕ್ಟರ್ ಅಂತ ಬೀಗ್ತಿದ್ರು, ಕಬಾಲಿ ಆಕ್ಟರ್ ಅಂತ ಹುಬ್ಬೇರಿಸ್ತಿದ್ರು, ನ್ಯಾಷನಲ್ ಅವಾರ್ಡ್ ವಿನ್ನರ್ ಇದಕ್ಕೆ ಸಾಥ್ ಕೊಟ್ಟಿದ್ರು. ಹೀಗೆ ದೊಡ್ಡ ದೊಡ್ಡ ಹೆಸರುಗಳೆಲ್ಲ ಸೇರಿಕೊಂಡು ಮಾಡಿರೋ ಈ ಸಿನಿಮಾ ಇದೀಗ ಸಿನಿಪ್ರಿಯರಿಗೊಂದು ಕ್ಲಾರಿಟಿ ಕೊಟ್ಟಿದೆ.
ಅದು ಕಲರ್ಫುಲ್ ಕಾಮಿಡಿ ಟ್ರೈಲರ್ ಮೂಲಕ ಅನ್ನೋದು ಸ್ಪೆಷಲ್. ಅಪ್ಪ ಅಮ್ಮ ಅಂತಮ್ಮ ಅಂತ ಬಂದನಲ್ಲ, ನಾನು ಸಿಂಗಲ್ ಆಗಿ ಬಂದಿರೋನು. ಎಸ್, ಈ ಬಿಲ್ಡಪ್ ಕೇಳಿ ನೀವೆಲ್ಲ ಇದ್ಯಾವುದಪ್ಪ ಕನ್ನಡದಲ್ಲಿ ರಾಜಮೌಳಿ ರಜನಿ ಸಿನಿಮಾ ಅಂತ ಕನ್ಫ್ಯೂಸ್ ಆಗಿದ್ರ? ಅಯ್ಯೋ, ಎಲ್ಲಿರೋ ಈ ಹೆಸರುಗಳು ಬರೀ ಬಿಲ್ಡಪ್ ಅಲ್ಲ, ಅವರ ನಿಜವಾದ ಹೆಸರುಗಳೇ ಬಾಹುಬಲಿ. ಆ ಬಾಹುಬಲಿ ಮಾಡಿರೋ ಸಿನಿಮಾದ ನಿಜವಾದ ಕ್ಯಾರೆಕ್ಟರೇ ಕಬಾಲಿ ಅಂಡ್ ಅವರ ಮಗಳೇ ಹೀರೋಯಿನ್. ಬಾಹುಬಲಿಗೂ ಈ ಚಿತ್ರಕ್ಕೂ ಸಂಬಂಧ ಇಲ್ಲ ಅನ್ನುವುದನ್ನ ಟ್ರೇಲರ್ ನಲ್ಲೇ ಕ್ಲಾರಿಟಿ ಕೊಟ್ಟಿದ್ದಾರೆ ನಿರ್ದೇಶಕ ಬಾಹುಬಲಿ. Best Director Award goes to Mr. Vijay. ಇದು ನನ್ನ ಮೊದಲ ಗೆಲುವಲ್ಲ, ಇಡೀ ಕನ್ನಡಿಗರ ಗೆಲುವು. ಇವಳನ್ನ ಹೀರೋಯಿನ್ ಆಗಿ ಹಾಕೊಂಡ್ರೆ ನಿನ್ ಡೈರೆಕ್ಟ್ರು, ಇಲ್ಲ ಅಂದ್ರೆ ಇಲ್ಲ. ಚಿತ್ರ ಟೋಟಲಿ ಕಾಮಿಡಿ ಮೂವಿ, ಎಕ್ಸ್ಟ್ರಾರ್ಡಿನರಿ ಕಾಮಿಡಿಯಲ್ಲಿ ಟ್ವಿಸ್ಟು ಆ್ಯಂಡ್ ಟರ್ಮ್ಸ್ಗಳಿದೆ. ಆಮೇಲೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗದೇ ಇರೋ ಸಸ್ಪೆನ್ಸ್ ಇದೆ. ಕಾಮಿಡಿಯಲ್ಲಿ ಯಾರೋ ನಿಮಗೆ ಸಸ್ಪೆನ್ಸು ಆಮೇಲೆ ಟ್ವಿಸ್ಟ್ಗಳು ಕೊಡಲ್ಲ, ಇದರಲ್ಲಿ ಬೇರೆ ಥರ ಇದೆ. ಆಮೇಲೆ ಪ್ರತಿ ಕ್ಷಣನೂ ನೀವು ಒಂಥರ ಕುತೂಹಲದಿಂದ ನೋಡೋ ಥರ ಕಾಮಿಡಿ. ಆಮೇಲೆ ಏನಾಗಿದೆ ಅಂದರೆ ಇದು ಟ್ರೈಲರ್ ಮಾಡಿದ ತಕ್ಷಣ ಎಲ್ಲ ಆರ್ಟಿಸ್ಟ್ಗಳ ಹತ್ರ ಬೈಟ್ಸ್ ತೊಗೊಂಡು ಎಲ್ಲರೂ ಬಿದ್ದು ನಗ್ತರು, ಆ ಥರ ಇದೆ ಕಾಮಿಡಿ. ಟ್ರೈಲರ್ ನೋಡಿದ ತಕ್ಷಣ ಎಲ್ಲ ನಾನು ಆಲ್ಮೋಸ್ಟ್ ಎಲ್ಲ ದೊಡ್ಡ ಸ್ಟಾರು ಆಮೇಲೆ ದೊಡ್ಡ ಡೈರೆಕ್ಟರ್ ಹತ್ರ ವರ್ಕ್ ಮಾಡಿದ್ದೀನಿ. ಅವರೆಲ್ಲರೂ ಟ್ರೈಲರ್ ತೋರಿಸಿದೆ, ಎಲ್ಲರೂ ವಿಶ್ ಮಾಡಿದರು ನನ್ನ ಸಿನಿಮಾಗೆ ತುಂಬ. ಆಮೇಲೆ ಅಪ್ಪು ಸರ್, ದರ್ಶನ್ ಸಾರು, ಪುನೀತ್ ಸಾರು, ಶಿವಣ್ಣ ಸರ್, ಇವರೆಲ್ಲ, ಗಣೇಶ್ ಸರ್, ಇವರೆಲ್ಲ ನನಗೆ ಸಿನಿಮಾ ತೋರಿಸು, ನೀನು ತುಂಬ ಚೆನ್ನಾಗಿ ಮಾಡಿದೆ, ಟ್ರೈಲರ್ ತುಂಬ ಚೆನ್ನಾಗಿದೆ, ಸಿನಿಮಾ ತೋರಿಸು ಅಂತ ಹೇಳ್ತಾ ಇದ್ದಾರೆ. ಸೊ ಆ ಥರ ರೇಂಜಲ್ಲಿ ಸಿನಿಮಾ ಮಾಡಿದ್ದೀವಿ. ಇವಳನ್ನ ಹೀರೋಯಿನ್ ಆಗಿ ಹಾಕೊಂಡ್ರೆ ನಿನ್ ಡೈರೆಕ್ಟ್ರು, ಇಲ್ಲ ಅಂದ್ರೆ ಇಲ್ಲ. ಕೌರವ ವಂಶ ಕಣೋ ನಮ್ದು. ಕುಡಿಯಕ್ಕೆ ಹಾಲು ಕೊಡ್ಲೇನೋ? ಹಾಲು ಎಲ್ಲಿಂದ ಕೊಡ್ತೀಯಪ್ಪ? ಕೆಳಗಡೆ ಇದೆಯಲ್ಲ. ಟೈಟಲ್ ಕೇಳಿದ ತಕ್ಷಣ ಜನಕ್ಕೆ ಅನಿಸುತ್ತೆ ನನ್ನ ಮಗಳೇ ಹೀರೋಯಿನ್ ಅಂದರೆ ಆಬ್ವಿಯಸ್ಲಿ ಎಲ್ಲರೂ ಅದನ್ನು ಒಂದು ಕಾಮಿಡಿ ಅಂತ ಅನಿಸೋದು ಹೊರತಾಗಿ ಅದನ್ನು ಯಾರೂ ಗಂಭೀರವಾಗಿ ತಗೊಳ್ಳಲ್ಲ. ಸೊ ನನ್ನ ಮಗಳೇ ಹೀರೋಯಿನ್, ಎಲ್ಲರ ಮಕ್ಕಳಿಗೂ ಅವ್ರವ್ರ ಮಕ್ಕಳು ಹೀರೋಯಿನ್ಗಳು. ಆಮೇಲೆ ನನ್ನ ಫಸ್ಟ್ ಟೈಮ್ ನನಗೆ ನನ್ನ ಜಾನ್ರನ್ನು ಬಿಟ್ಟು ಮಾಡಿರೋಂಥ ಸಿನಿಮಾ, ಬೇರೆ ಕಮರ್ಷಿಯಲ್ ಅಂತ ಏನು ಕರೀತಾರೆ ಆ ಥರ ಸಿನಿಮಾ ಮೊಟ್ಟ ಮೊದಲ ಬಾರಿಗೆ ನಾನು ಟ್ರೈ ಮಾಡಿದ್ದು ನನ್ನ ಮಗಳ ಹೀರೋಯಿನ್. ಇದೊಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಇರೋವಂಥ ಸಿನಿಮಾ. ಅದ್ರ ಜೊತೆಯಲ್ಲಿ ಒಂದು ಸಣ್ಣ ಸೆಂಟಿಮೆಂಟ್ ಕೂಡ ಇದೆ ಆ ಸಿನಿಮಾದಲ್ಲಿ. ಇಡೀ ನಮ್ಮ ಕನ್ನಡ ಚಿತ್ರರಂಗದ ಹಾಸ್ಯ ದಿಗ್ಗಜರು ಏನಿದ್ದಾರೆ ಅವರು ಎಲ್ಲರೂ ಕೂಡ ಈ ಸಿನಿಮಾದಲ್ಲಿದ್ದಾರೆ. ಆಲ್ಮೋಸ್ಟ್ ತಬಲಾ ನಾಣಿ ಸರ್ ಇರ್ಬೋದು, ಬುಲೆಟ್ ಸರ್ ಇರ್ಬೋದು, ಮಜಾ ಟಾಕೀಸ್ ಪವನ್ ಸರ್ ಇರ್ಬೋದು, ವಿಜಯ್ ಚಂಡೂರ್ ಅವರು ಇರ್ಬೋದು, ಎಲ್ಲರೂ ಸೇರಿ ಈ ಸಿನಿಮಾನ ಒಂದು ಹಾಸ್ಯದ ಹೊನಲನ್ನೇ ಹರಿಸುವಂಥ ಪ್ರಯತ್ನ ನನ್ನ ಮಗಳೇ ಹೀರೋಯಿನ್. ಎಲ್ಲ ಹೇಳಿನೇ ಗೊತ್ತಾಗಬೇಕು ಅಂತೇನಿಲ್ಲ. ನನ್ನ ಮಗಳೇ ಹೀರೋಯಿನ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಲೈಕ್ ಬಾಹುಬಲಿ ಸರ್ ನನಗೆ ಅಪ್ರೋಚ್ ಮಾಡಿದಾಗ ಏನೋ ಇದು ಕಾಮಿಡಿ ಎಂಟರ್ಟೈನಿಂಗ್ ಮೂವಿ, ನಾನು ಪಾತ್ರನ ಮಾಡ್ಬೋದಾ ಅಂತ ಸ್ವಲ್ಪ ಡೌಟ್ ಇತ್ತು. ಸೊ ಯಾಕಂದರೆ ನಾನು ಇಲ್ಲಿ ತನಕ ಮಾಡಿರೋ ಸಿನಿಮಾದೆಲ್ಲ ಬೇರೆ ಥರನೇ ಇತ್ತು ನನ್ನ ಕ್ಯಾರೆಕ್ಟರ್. ಸೊ ಆಮೇಲೆ ಇಲ್ಲ, ಡೈರೆಕ್ಟರ್ ಸರ್ ನೀಟಾಗಿ ಸ್ಟೋರಿ ಸ್ಕ್ರೀನ್ ಪ್ಲೇ ಹೇಳಿದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಇದು ಕಂಪ್ಲೀಟ್ಲಿ ಒಂದು ಫ್ಯಾಮ್ಲಿ ಒಂದು ಕೂತು ನೋಡೋ ಅಂಥ ಸಿನಿಮಾ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ನ್ಯಾಷನಲ್ ಅವಾರ್ಡ್ ವಿನ್ನರ್ ಸಂಚಾರಿ ವಿಜಯ್ ಸರ್ ಅವ್ರ ಜೊತೆ ನಾನು ನಾಯಕಿಯಾಗಿ ಮಾಡಿರೋದು ಇನ್ನೊಂದು ಖುಷಿ ವಿಷಯನೇ ಹೇಳ್ಬೋದು. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಅನಿಸ್ತಿದೆ. ಒಂದು ಕಾಲದಲ್ಲಿ ಸಿಟಿಲಿದ್ದ ಎಷ್ಟೋ ಯುವಕರು ಹಳ್ಳಿಗೋಗಿ ನೇಗಿಲಿಡಿಯೋದಕ್ಕೆ ಕಾರಣ ನಮ್ಮ ಕನ್ನಡದ ಅಣ್ಣ ಅವರ ಸಿನಿಮಾ ಬಂಗಾರದ ಮನುಷ್ಯ ಸರ್. ಅಕ್ಕಂಗೆ ಇಲ್ಲಿ ಯಾರು ಹೀರೋಯಿನ್ ಮಾಡಲ್ಲ, ನಮಗ್ ನಾವೇ ಹೀರೋಯಿನ್ ಆಗ್ಬೇಕು. ನ್ಯೂಮರಾಲಜಿ ಪ್ರಕಾರ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್. ನನ್ನ ಮಗಳ ಹೀರೋಯಿನ್ ಟೈಟ್ಲೇ ತುಂಬ ಫನ್ನಿ ಆಗಿದೆ. ಮತ್ತು ಇಲ್ಲಿ ಸೀನಿಯರು ಹೊಸಬರು ಅನ್ನೋ ಮಾತಿಲ್ಲದೇ ಎಲ್ರಿಗೂ ಒಂದು ಈಕ್ವಲ್ ಆಗಿ ಪಾತ್ರಗಳನ್ನ ಕೊಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬ ಕಲಾವಿದನೂ ಇಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಸಂಚಾರಿ ವಿಜಯ್ ನ್ಯಾಷನಲ್ ಅವಾರ್ಡ್ ವಿನ್ನರು, ಮತ್ತು ವಿಜಯ್ ಚಂಡೂರು, ತಬಲಾ ನಾಣಿ, ಎಲ್ಲ ಆರ್ಟಿಸ್ಟ್, ನಮ್ಮ ಪವನ್ನು ಮತ್ತು ಹೀರೋಯಿನ್ ಹುಡುಗಿ ದೀಪಿಕಾ ಅಂದ್ಬಿಟ್ಟು ಎಲ್ಲರೂ ತುಂಬ ಚೆನ್ನಾಗಿ ಅವ್ರವ್ರು ಕೊಟ್ಟಂಥ ಪಾತ್ರಗಳು ಎಲ್ಲರೂ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಹೋಗಿದ್ದಾರೆ. ಸಿನಿಮಾದಲ್ಲಿ ಸಿನಿಮಾ ನಿರ್ದೇಶಕನಾದ ಸಂಚಾರಿ ವಿಜಯ್,
ಹೀರೋಯಿನ್ ಅತ್ತಂಗೆ ಡೈಲಾಗ್ಗೆ ಸಿನಿಪ್ರಿಯರು ಬೋಲ್ಡ್. ಒಂದು ಕಾಲದಲ್ಲಿ ಸಿಟಿಲಿದ್ದ ಎಷ್ಟೋ ಯುವಕರು ಹಳ್ಳಿ ಹೋಗಿ ಇಲ್ಲಿ ಯಾರು ಹೀರೋಯಿನ್ ನಗಳೆ ಹೀರೋ ಒಪ್ಕೊಂಡ್ರೆ ಅನ್ನೋ ಟ್ಯಾಗ್ಲೈನ್ ಇರೋ ಈ ಸಿನಿಮಾನ ಡೈರೆಕ್ಟ್ ಮಾಡಿರುವುದು ಬಾಹುಬಲಿ ಅನ್ನೋ ಹೊಸ ನಿರ್ದೇಶಕ. ಬರ್ಫಿ ಚಿತ್ರಕ್ಕೆ ಸಹ ನಿರ್ದೇಶಕರಾಗಿ ಕೆಲಸ ಮಾಡಿದ್ದ ಬಾಹುಬಲಿ ನನ್ ಮಗಳೇ ಹೀರೋಯಿನ್ ಚಿತ್ರದ ಮೂಲಕ ಡೈರೆಕ್ಟರ್ ಆಗಿದ್ದಾರೆ. ಇಲ್ಲಿ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಂಚಾರಿ ವಿಜಯ್ ಡೈರೆಕ್ಟರ್ ಪಾತ್ರದಲ್ಲಿ ಕಮಾಲ್ ಮಾಡ್ತಿದ್ದಾರೆ. ಸಂಚಾರಿ ವಿಜಯ್ ಜೊತೆ ನಾಯಕಿಯರಾಗಿ ಅಮೃತಾ ರಾವ್, ದೀಪಿಕಾ ಕಾಣಿಸಿಕೊಂಡಿದ್ದಾರೆ. ಇವರಿಗೆ ಬಿಸಿ ಪಾಟೀಲ್, ತಬಲಾ ನಾಣಿ, ವಿಜಯ್ ಚಂಡೂರ್, ಪವನ್, ಬುಲೆಟ್ ಪ್ರಕಾಶ್, ಗಡ್ಡಪ್ಪ, ಮಿಮಿಕ್ರಿ ಗೋಪಿ ಸಾಥ್ ಕೊಟ್ಟಿದ್ದಾರೆ. ಎನ್.ವಿ. ಮೋಹನ್ ಕುಮಾರ್, ಪಟೇಲ್ ಆರ್ ಅನ್ನದಾನಪ್ಪ, ತಲಘಟ್ಟಪುರ ಈ ಚಿತ್ರಕ್ಕೆ ಬಂಡವಾಳ ಹೂಡಿತು. ಗುಂಡ್ಲುಪೇಟೆ ಸುರೇಶ್ ಛಾಯಾಗ್ರಹಣ, ಅಶ್ವಮಿಶ್ರ ಸಂಗೀತವಿದೆ. ಕೌರವ ವಂಶ ಕಣೋ ನಮ್ದು. ಎಲ್ಲ ಹೇಳಿನೇ ಗೊತ್ತಾಗ್ಬೇಕು ಅಂತೇನಿಲ್ಲ. ಜಬರ್ದಸ್ತ್ ಕಾಮಿಡಿ ಪಂಚ್ ಡೈಲಾಗ್ಸ್ ಇರೋ ಈ ಟ್ರೈಲರ್ ಸಖತ್ ಇಂಪ್ರೆಸಿವ್ ಆಗಿತ್ತು. ಅದರಲ್ಲೂ ನಾಯಕಿ ಹೊಡೆಯೋ ಡೈಲಾಗ್ ಮಸ್ತ್ ಕಿಕ್ ಕೊಡ್ತಿದೆ. ರಾಜಾ ಹುಲಿಯಲ್ಲಿ ಯಶ್ ಹೊಡೆಯೋ ಅಣ್ತಮ್ಮ ಡೈಲಾಗ್ ನ ಇಲ್ಲಿ ನಾಯಕಿ ಅಕ್ತಂಗಿ ಆಂಗಲ್ ನಲ್ಲಿ ಹೊಡೆದಿರೋದು ಇಂಟ್ರೆಸ್ಟಿಂಗ್ ಅನ್ನಿಸ್ತದೆ. ಅಕ್ತಂಗಿ ಇಲ್ಲಿ ಯಾರು ಹೀರೋಯಿನ್ ಮಾಡಲ್ಲ, ನಮಗ್ ನಾವೇ ಹೀರೋಯಿನ್ ಆಗ್ಬೇಕು. ರೀಸೆಂಟ್ ಆಗಿ ಒಂದು ಹಾಡಿನ ಮೇಕಿಂಗ್ ವಿಡಿಯೋ ರಿಲೀಸ್ ಮಾಡಿ ಸುದ್ದಿಯಾಗಿದ್ದ ನನ್ ಮಗಳೇ ಹೀರೋಯಿನ್ ಟೀಮ್ ಇದೀಗ ಸಿನಿಮಾನ ರಿಲೀಸ್ಗೆ ರೆಡಿ ಮಾಡಿದ್ದು ಪ್ರಚಾರದ ಕೆಲಸಕ್ಕೆ ಚಾಲನೆ ಕೊಟ್ಟಿದೆ. ಅದರಂತೆ ಈಗ ಸ್ಯಾಂಡಲ್ವುಡ್ ಅಂಗಳದ ಹೀರೋಯಿನ್ಗಳ ಅಪ್ಪ ಅಮ್ಮನೊಟ್ಟಿಗೆ ಸೆಲ್ಫಿಗಳನ್ನೆಲ್ಲ ಸೇರಿಸಿ ಒಂದು ಪೋಸ್ಟರ್ ನ ಮಾಡೋಕೆ ಹೊರಟಿದೆ. ಅಂದ್ಹಾಗೆ ಟೈಟಲ್ ನಿಂದ ಗಮನ ಸೆಳೆದಿರೋ ನನ್ ಮಗಳೇ ಹೀರೋಯಿನ್ ಸಿನಿಮಾ ಸದ್ಯದಲ್ಲೇ ಆಡಿಯೋ ರಿಲೀಸ್ ಮಾಡುವ ಸನ್ನಾಹದಲ್ಲಿದೆ. ಆಡಿಯೋ ಲಾಂಚ್ಗೆ ಒಂದು ಸರ್ಪ್ರೈಸ್ ನ ಕೊಡೋ ಧಾವಂತದಲ್ಲಿರೋ ಚಿತ್ರತಂಡ ಅದೇನಾಗಿರಲಿದೆ ಅನ್ನುವ ಕ್ಯೂರಿಯಾಸಿಟಿಯಿಂದ ಚಿತ್ರದ ಮೇಲಿನ ನಿರೀಕ್ಷೆಯನ್ನ ಹೆಚ್ಚಿಸಿದೆ. ಅಪ್ಪ ಅಮ್ಮ ಅಂತಮ್ಮ ಅಂತ ಬಂದನಲ್ಲ, ನಾನು ಸಿಂಗಲ್ ಆಗಿ ಬಂದಿರೋನು. ಹೀರೋಯಿನ್ಗೆ ಸ್ವಲ್ಪ ಏಜ್ ಆಯ್ತು ಅನ್ಸ್ತಿಲ್ವಾ ಸರ್? ನಮಗೆ ರಾಗಿ ಬಣ್ಣ ಸೇಮ್ ಮೈ ಕಟ್ಟಿರ್ಬೇಕು. ಒಂದ್ಸಲಿ ಮಾಡ್ತೋಚಿ ಕೆಲಸ ಮಾಡೋ ಜಾಗದಲ್ಲಿ ಸ್ವಲ್ಪ ಏಟ್ ಬಿದ್ದಿರುತ್ತಲ್ಲ ಸರ್. ಎಂಟರ್ಟೈನ್ಮೆಂಟ್ ಬ್ಯೂರೋ TV9. ಒಟ್ಟಾರೆ ಮೇಕಿಂಗ್ ಹಂತದಲ್ಲೇ ಮೋಡಿ ಮಾಡ್ತಿದೆ ನನ್ ಮಗಳೇ ಹೀರೋಯಿನ್. ಔಟ್ ಅಂಡ್ ಔಟ್ ಕಾಮಿಡಿ ಎಂಟರ್ಟೈನರ್ ಆಗಿರೋ ಇದು ಸಿನಿಪ್ರಿಯರಿಗೆ ಮಸ್ತ್ ಮನರಂಜನೆ ಕೊಡೋ ಸೂಚನೆ ಕೊಟ್ಟಿದೆ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.